ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾಂತರಿಗೆ ನಮಸ್ತೆ. ನಾನು ಲಕ್ಷ್ಮೀಕಾಂತ್. ಸ್ನೇಹಿತರೆ, ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಡಾಕ್ಟರ್ ನಾಗಮೋಹನ್ ದಾಸ್ ಅವರು ವರದಿಯನ್ನು ಕೊಟ್ರು. ಬಟ್ ಅದನ್ನ ಸರ್ಕಾರ ಚರ್ಚೆ ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡುವಂತ ಒಂದು ವಿಷಯಕ್ಕೆ ಬಂದಾಗ ಬೇಗ ಇಂಪ್ಲಿಮೆಂಟ್ ಆಗ್ಬೇಕು. ಮತ್ತೆ ಬಹಳಷ್ಟು ಅಭ್ಯರ್ಥಿಗಳ ಒಂದು ವಯೋಮಿತಿ ಏನ್ ಪಾತ್ರ ಮೀರ್ತಾ ಇದೆ. ತುಂಬಾ ವರ್ಷಗಳಿಂದ ನೇಮಕಾತಿಗಳು ಪೆಂಡಿಂಗ್ ಇದೆ. ಎಲ್ಲ ಇಲಾಖೆಗಳಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇದೆ. ಸರ್ಕಾರ ಇವಾಗೇನು ನಾವು ನಾವು ಸರ್ಕಾರವನ್ನು ಪೂರ್ತಿ ಏನಪ್ಪಾ ಅಂದ್ರೆ ಗಮನವಿಟ್ಟು ನೋಡಿದಾಗ ಗೊತ್ತಾಗತ್ತೆ. ಎಲ್ಲವೂ ಏನಪ್ಪಾ ಅಂದ್ರೆ ಖಾಸಗೀಕರಣ. ಹಾಗಾಗಿ ಹೋರಾಟ ಅನಿವಾರ್ಯ ಇದೆ. ನಾನು ನಿಮಗೆ ಲಾಸ್ಟ್ ಟೈಮ್ ಏನಪ್ಪಾ ಅಂದ್ರೆ ಕಾಂತ್ ಕುಮಾರ್ ಸರ್ ಜೊತೆ ನಾನು ಚರ್ಚೆ ಮಾಡಿದಾಗ ಒಂದು ಫ್ರೀಡಂ ಪಾರ್ಕ್ದಲ್ಲಿ ಬೃಹತ್ ಹೋರಾಟವನ್ನು ಮಾಡೋಣ ಅಂತೇಳಿ ನಾವು ಅವರು ಚರ್ಚೆ ಮಾಡಿದ್ದೀವಿ. ಯಾಕಂದ್ರೆ ಸರ್ಕಾರ ಯಾವುದೇ ಈ ಅಭ್ಯರ್ಥಿಗಳಿಗೆ ಈ ಯುವ ಸಮುದಾಯ ಏನಿದೆ ಉದ್ಯೋಗವನ್ನ ಬಯಸ್ತಾ ಇದೆಯಲ್ಲ, ಇದಕ್ಕೆ ಯಾವುದೇ ರೀತಿ ಮಹತ್ವವನ್ನು ಕೊಡ್ತಾ ಇಲ್ಲ. ಅವ್ರು ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಗ್ಯಾರಂಟಿಗಳಿಗೆ. ಅದಕ್ಕೆ ಯುವ ಯುವ ಸಮುದಾಯ ಏನಿದೆ, ನಾವೇನು ಆಸ್ಪಿರೆಂಟ್ ಏನಿದೀವಲ್ಲ, ಸೊ ಇವತ್ತು ಏನಪ್ಪಾ ಅಂದ್ರೆ ನಾವು ಬೀದಿಗಿಳಿಲಿಲ್ಲ, ಹೋರಾಟಕ್ಕೆ ಧುಮುಕ್ಲಿಲ್ಲ. ಸೊ ಅಲ್ಲೇ ಕೂತ್ಕೊಂಡು ನಾವು ಏನಪ್ಪಾ ಅಂದ್ರೆ ಕಮೆಂಟ್ ಮಾಡೋದ್ರಿಂದ ಯಾವುದೇ ಏನೂ ಆಗೋದಿಲ್ಲ. ಇದನ್ನ ತಿಳ್ಕೊಂಬೇಡಿ. ಅಲ್ಲೇ ಕೂತ್ಕೊಂಡು ನೀವು ಮೊಬೈಲ್ ಅಲ್ಲಿ ಕಮೆಂಟ್ ಮಾಡೋದ್ರಿಂದ ಏನೂ ಸಾಧ್ಯ ಆಗೋದಿಲ್ಲ. ಒಂದು ನಿಮ್ ಏನ್ ಪಾತ್ರ ವಯೋಮಿತಿಯನ್ನ ಕಳ್ಕೊತೀರಿ. ಬಹಳಷ್ಟು ಪ್ರಾಬ್ಲಮ್ ಅನ್ನ ನೀವೇ ಏನ್ ಪಾತ್ರ ಕ್ರಿಯೇಟ್ ಮಾಡ್ಕೋತಾ ಇದ್ರಿ. ಸೊ ಅದು ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಇದೇ ಆಗಸ್ಟ್ 11, 2025ರಂದು ಬೆಳಗ್ಗೆ 10 ಗಂಟೆಗೆ ಫ್ರೀಡಂ ಪಾರ್ಕ್ದಲ್ಲಿ ನಾವೇನಪ್ಪಾ ಅಂದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ, ಇದುವರೆಗೆ ಈ ರೀತಿ ಒಂದು ಹೋರಾಟ ಆಗ್ಲೇಬಾರ್ದು, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟಕ್ಕೆ ನಾವು ಕರೆ ಕೊಟ್ಟಿದ್ದೀವಿ. ಈಗ ಆಲ್ರೆಡಿ ಕಾಂತ್ ಕುಮಾರ್ ಸರ್ ಅವರು ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಒಂದು ಲೈಬ್ರರಿಗಳಿಗೆ ವಿಸಿಟ್ ಕೊಟ್ಟು ಆ ಹೋರಾಟಕ್ಕೆ ಎಲ್ರಿಗೂ ತುಂಬಾ ಒಂದು ಅಭ್ಯರ್ಥಿಗಳಿಗೆ ಈ ಕಮ್ಯುನಿಕೇಶನ್ ಕೊರತೆ ಇರ್ತದ. ಯಾವ ರೀತಿ ಕಮ್ಯುನಿಕೇಶನ್ ಅಂತಂದ್ರೆ, ಯಾರೋ ಒಬ್ರು ಮಾಡ್ತಿರ್ತಾರ, ಏನೋ ಮಾಡ್ತಿರ್ತಾರ, ನಾವು ಹೋಗಿ ಭಾಗವಹಿಸ್ಬೇಕು ಅನ್ನುವಂತ ಒಂದು ಕನಿಷ್ಠ ಜ್ಞಾನನೂ ಇರುವುದಿಲ್ಲ. ಇಲ್ಲಿ ನಾವು ಹೋರಾಟ ಮಾಡ್ತಿರೋದು ನಮ್ಮ ಸ್ವಾರ್ಥಕ್ಕಲ್ಲ. ಎಲ್ಲ ನಾವು ಹೋರಾಟ ಮಾಡ್ತಿರೋದು ಏನಪ್ಪಾ ಅಂದ್ರೆ ನಿಮ್ಗೋಸ್ಕರ. ಅಭ್ಯರ್ಥಿಗಳು ಏನೇನೋ ಬಯಸ್ತಾರ, ನಾವು ಮುಂದೆ ಬರ್ತಕ್ಕಂಥ ನೇಮಕಾತಿಗಳು ಯಾವ್ದಾಗ್ಬೇಕು ಸರ್ಕಾರದಿಂದ, ಆ ಒಂದು ಉದ್ದೇಶವನ್ನ ಇಟ್ಕೊಂಡು ನಾವು ಹೋರಾಟವನ್ನ ಮಾಡ್ತೀವಿ. ಇದನ್ನ ದಯಮಾಡಿ ಎಲ್ಲ ಒಂದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ದಯಮಾಡಿ ಅರ್ಥ ಮಾಡ್ಕೋಬೇಕು. ನಾವೇನು ಒಂದು ಹೋರಾಟಕ್ಕೆ ಕರೆ ಕೊಟ್ಟಿವಿ, ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಕ್ಕೆ ನಾವು ಬಿಸಿ ಮುಟ್ಟಿಸಿದ್ದೇ ಆದ್ರೆ, ಹೆಚ್ಚಿನ ಪ್ರಮಾಣದಲ್ಲಿ ನೀವು ಏನಾದ್ರೂ ಬಂದಿದ್ದೇ ಆದ್ರೆ ಬರ್ಲೇಬೇಕು ಪ್ರತಿಯೊಬ್ರು. ಬದಲಾವಣೆ ಏನಪ್ಪಾ ಅಂದ್ರ ಇಲ್ಲಿ ಒಬ್ಬರಿಬ್ಬರಿಂದ ಸಾಧ್ಯ ಇಲ್ಲ. ಎಲ್ರಿಂದ ಏನಪ್ಪಾ ಅಂದ್ರ ಬದಲಾವಣೆ ಆಗ್ಬೇಕು. ಎಲ್ರು ಏನಪ್ಪಾ ಅಂದ್ರ ಕೈ ಜೋಡಿಸಿದಾಗ, ಭಾಗವಹಿಸಿದಾಗ ಏನಪ್ಪಾ ಅಂದ್ರ ಬದಲಾವಣೆ ಆಗುತ್ತೆ. ಸರ್ ನಮ್ಮ ಮನಿ ಒಳಗ ಏನೋ ಪ್ರಾಬ್ಲಮ್ ಇದೆ ರೀ, ಅಥವಾ ನಾವೆಲ್ಲೋ ಹೋಗ್ಬೇಕ್ರಿ. ದಯಮಾಡಿ ಎಲ್ಲವನ್ನ ಏನಪ್ಪಾ ಅಂದ್ರ ಬದಿಗೊತ್ತಿ. ನೇಮಕಾತಿ ಆಗ್ಬೇಕು ಅಂತಂದ್ರೆ ಕಂಪಲ್ಸರಿ ಹೋರಾಟದಲ್ಲಿ ನೀವು ಭಾಗವಹಿಸಲೇಬೇಕು. ಇದು ನಿಮ್ಗೋಸ್ಕರ ನಾವು ಬಹಳಷ್ಟು ಅಭ್ಯರ್ಥಿಗಳನ್ನ ಚರ್ಚೆ ಮಾಡಿ, ಬಹಳಷ್ಟು ಅಭ್ಯರ್ಥಿಗಳ ಒಂದು ಸಮಸ್ಯೆಗಳನ್ನ ಕೇಳಿ ಈ ಹೋರಾಟಕ್ಕೆ ನಾವು ಕರೆ ಕೊಟ್ಟಿದ್ದೀವಿ. ಈಗ ಆಲ್ರೆಡಿ 2-3 ಟೈಮ್ ಏನಪ್ಪಾ ಅಂದ್ರೆ ನಾವು ಸಮಯವನ್ನ ಬದಲಾವಣೆ ಮಾಡಿ 11ನೇ ತಾರೀಕು ನಾವ್ ಏನಪ್ಪಾ ಅಂದ್ರ ಫಿಕ್ಸ್ ಅನ್ನ ಮಾಡಿದ್ವಿ. ಅವತ್ತ ಏನಪ್ಪಾ ಅಂದ್ರ ಸೆಷನ್ ಆರಂಭ ಇದೆ. ಮತ್ತೆ ತುಂಬಾ ಜನರಿಗೆ ಅವೇರ್ನೆಸ್ ಇರುವುದಿಲ್ಲ. ನಿಮ್ ಪಕ್ಕದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಅವ್ರಿಗೆ ಏನಪ್ಪಾ ಅಂದ್ರೆ ಬೆಂಗಳೂರು ಅಂದ್ರೆ ಸ್ವಲ್ಪ ಒಂದಿಷ್ಟು ಜನ ಅಲ್ಲಿ ನೀವು ಹೋಗುದು ಬಿಡಪ್ಪ, ಖರ್ಚು ವೆಚ್ಚಗಳು ಅಂತೇಳಿ ನಿಮ್ಗೆ ಅನ್ಸತ್ತೆ. ಅವ್ರಿಗೆ ನಿಮ್ಗೆ ಅನ್ಸ್ಬೋದು. ಬಟ್ ಯಾರು ಇದ್ರದ ಒಂದು ವಾಸ್ತವಿಕ ಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಿರ್ತಾರಲ್ಲ, ಖಂಡಿತ ನೀವು ಒಬ್ಬರ ಜೊತೆಗೆ ಮತ್ತೊಂದ್ 4 ಜನ ಏನಪ್ಪಾ ಅಂದ್ರೆ ಕರ್ಕೊಂಡ್ ಬರೋ ಪ್ರಯತ್ನ ಮಾಡಿ. ಅಂದಾಗ ಮಾತ್ರ ನಾವು ಅನ್ಕೊಂಡಿರ್ತಕ್ಕಂಥದ್ದನ್ನ ನಾವು ಸಾಧಿಸಬಹುದು. ಮುಂದೆ ನೇಮಕಾತಿಗಳ ಪರ್ವನೇ ಆರಂಭ ಆಗುವುದಿದೆ. ಅದು ಯಾವಾಗ ಅಂತಂದ್ರೆ ನಾವು ನೀವು ಎಲ್ಲ ಏನಪ್ಪಾ ಅಂದ್ರೆ ಬೀದಿಗಿಳಿದಾಗ. ಇಲ್ಲ ಅಂತಂದ್ರೆ ಇವ್ರು ಏನಪ್ಪಾ ಅಂದ್ರೆ ಯಾವುದೇ ರೀತಿ ನೇಮಕಾತಿಗಳು ಮಾಡುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ. ಇದನ್ನ ನಾನು ನಿಮಗೆ ವಾಸ್ತವಿಕ ಸ್ಥಿತಿಯನ್ನು ಹೇಳ್ತಾ ಇದ್ದೀನಿ. ಅದಕ್ಕೆ 11ನೇ ತಾರೀಕು ನಾವೇನ್ ಕರೆ ಕೊಟ್ಟಿದ್ದೀವಿ, ಹೆಚ್ಚಿನ ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 10 ಗಂಟೆಗೆ ಬಂದು ಸೇರುವಂತವ್ರಾಗ್ರಿ. ಮತ್ತೆ ಈ ಮೀಸಲಾತಿಯನ್ನ ಇದೇ ಆಗಸ್ಟ್ 7ರಂದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ಬೇಕು, ಅಥವಾ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲೂ ಚರ್ಚೆ ಆಗ್ಲಿ, 2 ಕ್ಯಾಬಿನೆಟ್ ತಗೊಳ್ಳಿ. ಬಟ್ ಅದು ಯಾವುದೇ ಕಾರಣಕ್ಕೂ ಡಿಲೇ ಆಗ್ಬಾರ್ದು.
ಮತ್ತೆ ಮುಂದೆ ಏನಪ್ಪಾ ಅಂದ್ರೆ ಬಹಳಷ್ಟು ನಿಮ್ಮ ಒಂದು ಬೇಡಿಕೆಗಳು ತುಂಬಾ ಇದೆ. ಸೊ ಒಂದು ವಯೋಮಿತಿ ಸಡಿಲಿಕೆ ಮಾಡ್ಬೇಕು. ಎರಡನೇದು ಒಂದು ಬೃಹತ್ ನೇಮಕಾತಿ ಮಾಡ್ಬೇಕು. ಶಿಕ್ಷಕರ ಹುದ್ದೆಗಳು ತುಂಬಾ ಖಾಲಿ ಇದೆ. 70,000-80,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ಅವೆಲ್ಲ ಏನಪ್ಪಾ ಅಂದ್ರೆ ಅದ್ರಲ್ಲಿ ಕನಿಷ್ಠ ಒಂದು 50% ತುಂಬಬೇಕು ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತಿಯೊಬ್ರು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಟೀಚರ್ ಆಸ್ಪಿರೆಂಟ್ ಯಾರಂದ್ರೆ ಮಹಿಳೆಯರು. ಸೊ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಾವು ಏನ್ ಪದೇ ಪದೇ ಹೇಳುವಂತದ್ದು ಏನು ಸಿಚುವೇಶನ್ ಇರಂಗಿಲ್ಲ. ಇಲ್ಲಿ ಹೋರಾಟ ಇವತ್ತು ಅನಿವಾರ್ಯ ಇದೆ. ಈ ಹೋರಾಟಕ್ಕೆ ಪ್ರತಿಯೊಬ್ರು ಮಹಿಳೆಯರು ಏನಪ್ಪಾ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಬರ್ಬೇಕಾಗತ್ತೆ. ಸೊ ಬಹಳಷ್ಟು ಈಗ ಸರ್ಕಾರದ ಒಂದು ಯೋಜನೆಯಲ್ಲಿ, ಗ್ಯಾರಂಟಿ ಯೋಜನೆಯಲ್ಲಿ ಈಗೇನು ಬಸ್ ಫ್ರೀ ಇದೆ ನಿಮ್ಗೆ, ದಯಮಾಡಿ ಅಟ್ಲೀಸ್ಟ್ ಅದಕ್ಕಾದ್ರೂ ಅದನ್ನ ಬಳಸ್ಕೊಳ್ಳಿ. ಏನು ಬಸ್ ಫ್ರೀ ಇದೆಯಲ್ಲ ಅದಕ್ಕಾದ್ರೂ ಅದನ್ನ ಬಳಸ್ಕೊಳ್ಳಿ. ಅಂದ್ರೆ ಈ ಒಂದು ನಿಮ್ಮ ಒಂದು ಹೋರಾಟಕ್ಕ ಸೊ ನೀವೆಲ್ಲರೂ ಏನಪ್ಪಾ ಅಂದ್ರೆ ಭಾಗವಹಿಸ್ಬೇಕಾಗತ್ತೆ ಕಂಪಲ್ಸರಿ. ದಯಮಾಡಿ ಪ್ರತಿಯೊಬ್ರು ನಾನು ಪದೇ ಪದೇ ನಿಮ್ಮಲ್ಲಿ ಬೇಡಿಕೊಳ್ಳೋದೇನಂದ್ರೆ, ಸೊ ನಾವೇನು ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ, ಅವತ್ತು ಯಾವುದೇ ಕೆಲಸ ಇದ್ರೂ ಅವುಗಳನ್ನ ಬದಿಗೊತ್ತಿ. ಸೊ ಇದು ಅನಿವಾರ್ಯ ಇದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಏನು ಗ್ಯಾರಂಟಿಯಿಂದ ಸರ್ಕಾರ ನಲಿಗೆ ಹೋಗಿದೆ, ಸಮಸ್ಯೆ ಇದೆ. ಬಟ್ ಆ ಸಮಸ್ಯೆಯನ್ನ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಮರೆಮಾಚ್ತಾ ಇದೆ. ಬಹಳಷ್ಟು ನಿಮಗೆ ಈಗ ಆಲ್ರೆಡಿ ನಾನು ಹೇಳಿದೆ, ಖಾಸಗೀಕರಣ ಆಗೋದ್ರಿಂದ ಉದ್ಯೋಗ ಅವಕಾಶಗಳು ಕಡಿಮೆ ಆಗ್ತಿದೆ ಅಂತೇಳಿ. ಅದಕ್ಕೆ ಅಟ್ ಲೀಸ್ಟ್ ಫೈನಾನ್ಷಿಯಲ್ ಅಪ್ರೂವಲ್ ಆಗಿದ್ದನ್ನ ಏನಪ್ಪಾ ಅಂದ್ರೆ ಕರಿಲೇಬೇಕು ಸರ್ಕಾರ. ಅವುಗಳಿಗಾದ್ರೂ ನಾವ್ ಏನಪ್ಪಾ ಅಂದ್ರೆ ಹೋರಾಟ ಮಾಡೋಣ. ಸೊ ಎಲ್ರು ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಎಲ್ರು 11ನೇ ತಾರೀಕ ಇವತ್ತೇನಪ್ಪಾ ಅಂದ್ರೆ ಟ್ರೈನು ನೀವೇನ್ ಬುಕ್ ಮಾಡ್ಕೋತೀರಿ ಮಾಡ್ಕೊಳ್ರಿ. ಸೊ 11ನೇ ತಾರೀಕು ಅಂದ್ರೆ 10ನೇ ತಾರೀಕ ನೀವ್ ಏನಪ್ಪಾ ಅಂದ್ರೆ ರೆಡಿ ಆಗ್ಬೇಕಾಗತ್ತೆ. ಸೊ ಎಲ್ರು ವಿಶೇಷವಾಗಿ ಟೀಚರ್ ಆಸ್ಪಿರೆಂಟ್ ಎಲ್ರು ಭಾಗವಹಿಸಲೇಬೇಕು. 10 ವರ್ಷ, 15 ವರ್ಷ, 20 ವರ್ಷಗಳಿಂದ ಒಂದಿಷ್ಟು ಕೆಟಗರಿ ಟೀಚರ್ ಕಾಲ್ಫರ್ಮ್ ಆಗಿಲ್ಲ. ಸರ್ಕಾರ ಬೀದಿಗಿಳಿದು ನಾವೇನಾದ್ರೂ ಬೀದಿಗಿಳಿಲಿಲ್ಲ ಅಂದ್ರೆ ಇನ್ನೂ ಬಹಳಷ್ಟು ಡಿಲೇ ಮಾಡ್ತದೆ. ಇದು ಉದ್ದೇಶಪೂರ್ವಕವಾಗಿನೇ ಡಿಲೇ ಮಾಡ್ತದೆ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಫ್ರೀಡಂ ಪಾರ್ಕ್ ದಲ್ಲಿ ನೀವೆಲ್ಲರೂ ಭಾಗವಹಿಸ್ತೀರಿ ಅಂತ ಹೇಳಿ ನಾನು ಸೊ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.